ನಮಸ್ಕಾರ, ನಾನು ರೇಣುಕಾ ಪ್ರಸಾದ್, ಮೂಲತಃ ರಾಮನಗರದ ಜಿಲ್ಲೆಯ ಹುಡುಗ. ಟೊಯೋಟಾ ಚೇತನ ಪುರಸ್ಕಾರಕ್ಕೆ ನನ್ನ ಆಯ್ಕೆ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ ಈ ಒಂದು ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡೋದಕ್ಕೆ. ಹಾಗೆ ಈ ಒಂದು ಆಯ್ಕೆ ಮಾಡಿ ಆ ಒಂದು ತಂಡ ನಮ್ಮನ್ನು ಭೇಟಿ ಮಾಡಿ ನಮ್ಮನ್ನು ಆಹ್ವಾನ ಮಾಡ್ತಾರೆ. ಮತ್ತು ನಮ್ಮ ಮನೆಗೆ ಅವರ ಕಾರನ್ನು ಕಳಿಸಿ ಅವರ ಒಂದು ಅದ್ಭುತವಾದ ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ತುಂಬ ಖುಷಿಯಾಗತ್ತೆ ಅಲ್ಲಿ ಕರ್ಕೊಂಡೋಗೋದು ರೀತಿ ಆಗಲಿ, ನಮ್ಮನ್ನ ನಡೆಸ್ಕೊಂಡಿದ್ದ ರೀತಿ ಆಗಲಿ. ಹಾಗೆ ಟೊಯೋಟಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೆ ನಿಜಕ್ಕೂ ಖುಷಿ ಆಗುತ್ತೆ. ಒಂದು ಪರಿಸರದ ಕಾಳಜಿಯನ್ನು ವಹಿಸಿರುವಂಥ ಟೊಯೋಟಾ ಕಂಪ್ನಿಗೆ ನಿಜವಾಗ್ಲೂ ನಾವೆಲ್ಲ ತುಂಬ ಋಣಿಯಾಗಿದ್ದೀವಿ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡೋದ್ರಲ್ಲಿ ಟೊಯೋಟಾ ಕಂಪ್ನಿ ಪರಿಸರಕ್ಕೆ ಅತ್ಯಂತ ಮಹತ್ವವಾದ ಒಂದು ರೂಪ ಕೊಟ್ಟಿದೆ. ಸಾವಿರಾರು ಮರಗಳನ್ನ ಬೆಳೆಸಿದೆ. ಹಾಗೆ ಮಳೆ ಬಂದಂಥ ನೀರನ್ನು ಸಂಸ್ಕರಣೆ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಸೌರಶಕ್ತಿ ಯೂಸ್ ಮಾಡಿ ಆ ಒಂದು ಸೌರಶಕ್ತಿನ ಬೆಳೆಸ್ಕೊಂಡು ಅದನ್ನೇ ಮತ್ತೆ ಸರ್ಕಾರಕ್ಕೆ ರಿಟರ್ನ್ ಮಾಡೋವಂಥ ಕೆಲಸ ನಿಜಕ್ಕೂ ಖುಷಿ ಆಗುತ್ತೆ. ಅದಕ್ಕೂ ಮೇಲೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ಒಂದು ಕಂಪನಿ ಅಂತಲೇ ಹೇಳ್ಬೋದು. 92% ಅದಕ್ಕೂ ಹೆಚ್ಚು ನಮ್ಮ ಕನ್ನಡಿಗರ ಇರೋಂಥ ಕಂಪ್ನಿ ಅಂದರೆ ಏಕೈಕ ಕಂಪ್ನಿ ಅಂದರೆ ನಮ್ಮ ಟೊಯೋಟಾ. ನನಗಂತೂ ತುಂಬ ಖುಷಿ ಆಗುತ್ತೆ. ಈ ಒಂದು ನಮ್ಮ ಕಂಪ್ನಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರಲ್ಲಿದೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಈ ಒಂದು ಪುರಸ್ಕಾರ ಆ ಒಂದು ದೊಡ್ಡ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡ್ತಾರೆ. ನಿಜಕ್ಕೂ ಖುಷಿ ಆಗುತ್ತೆ. ತುಂಬಾ ಋಣಿಯಾಗಿದ್ದೀನಿ ಅಂತ ಹೇಳ್ಕೊಳ್ಬೋದು ನನ್ನ ಟೊಯೋಟಾಗೆ. ನನ್ನ ಜವಾಬ್ದಾರಿನ ಇನ್ನೂ ಹೆಚ್ಚಿಸಿದೆ. ನನ್ನ ಯಕ್ಷಗಾನ ಕಲೆನ ಇನ್ನಷ್ಟು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಟೊಯೋಟಾ ಕಂಪ್ನಿಗೆ ನಿಜಕ್ಕೂ ಧನ್ಯವಾದಗಳು. ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಹಾಗೆ ನನ್ನ ಕಡೆಯಿಂದ ನಮ್ಮ ಟೊಯೋಟಾ ಕಂಪ್ನಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಗೆ ಸಾಧಕರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಮುಂದೆ ದಿನ ಇದನ್ನು ಮುಂದುವರಿಸ್ಕೊಳ್ತಾ ನಮ್ಮ ರಾಜ್ಯಕ್ಕೆ ಹಾಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕಲಾವಿದರನ್ನ ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಡಬೇಕಾಗಿ ನನ್ನ ವಿನಂತಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.